ಈಗಾಗಲೇ ಏನ್ ಸಂಸ್ಥೆ ಈ ಜಯದೇವ ಹೃದ್ರೋಗ ಆಸ್ಪತ್ರೆ ಯಾವ ರೀತಿ ಬೆಳೆದು ಬಂದಿದೆ, ಇದರ ಪಯಣ ಏನು, ಇದು ವಿಶ್ವ ಭೂಪಟದಲ್ಲಿ ಏನು ಹೆಸರು ಮಾಡಿದೆ, ಮಾನ್ಯತೆ ಮಾಡಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಬಹಳ ವಿವರಣೆಯಿಂದ ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್ ಅವರು ಹೇಳಿದ್ದಾರೆ ಮತ್ತು ಡಾಕ್ಟರ್ ಕೆ. ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಅಮೆರಿಕದ ಪ್ರಜೆಗಳು NRI ಪ್ರಜೆಗಳಾದಂತಹ ಕ್ರಿಸ್ ಮೂರ್ತಿ ಅವರು ಹೇಳಿದ್ದಾರೆ. ಅಂದ್ರೆ ಇದು ಈ ಸಾಧನೆ ಬಹುಶಃ ಈ ಸಾಧನೆಯ ಎಲ್ಲಾ ಒಂದು ಗುಣಾಂಶ, ಈ ಸಾಧನೆ ಕೇವಲ ನನ್ನ ಒಬ್ಬನಿಂದ ಆಗಿಲ್ಲ. ಬಹುಶಃ ಈ ಕಾರ್ಯಕ್ರಮ ಆಯೋಜಿಸಿರುವ ಸಂದೇಶ ಏನಪ್ಪಾ ಅಂದ್ರೆ ಇದು ತಮ್ಮೆಲ್ಲರಿಗೂ ಸಲ್ಲಬೇಕಾದಂತಹ ಈ ಶುಭ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಇದು ಎಲ್ಲರಿಗೂ ಕೂಡ ಇದು ತರಬೇಕು. ಯಾಕೆಂದ್ರೆ ಇವತ್ತು ನನಗೆ ಒಂದು ಕನಸಿತ್ತು. ನಾನು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯ ಅಲ್ಲಿ ಸೇರಿದಾಗ ಸಂದರ್ಭದಲ್ಲಿ 1989ನೇ ಇಸ್ವಿನಲ್ಲಿ ಆವಾಗ ಕಾರ್ಡಿಯಾಲಜಿ ವಿಭಾಗ ಬಹಳ ಪ್ರಾಥಮಿಕ ಹಂತದಲ್ಲಿತ್ತು. ಅಂದ್ರೆ ಕೇವಲ ಆಂಜಿಯೋಗ್ರಾಮ್ ಮಾಡತಕ್ಕಂಥ ವ್ಯವಸ್ಥೆ ಮಾತ್ರ ಇತ್ತು. ಆಂಜಿಯೋಪ್ಲಾಸ್ಟಿ, ಸ್ಟೆಂಟು ಅಥವಾ ಪೇಸ್ ಮೇಕರ್ಸ್ ಅಥವಾ ICD ಏನೇನು ಅಥವಾ ವ್ಯಾಲ್ ರಿಪ್ಲೇಸ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಏನ್ ಹೇಳ್ತೀವಿ, ಯಾವುದೂ ಕೂಡ ಇರಲಿಲ್ಲ. ನೋಡಿ, ಇವತ್ತು ನಮ್ಮ ಮಾವನರಾದಂತಹ ಡಿ ದೇವೇಗೌಡ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ಹೇಳಿದ್ರು, ನೀವು ಇಲ್ಲೇ ಇದ್ದು ಬಡ ರೋಗಿಗಳ ಸೇವೆಯನ್ನ ಮಾಡಿ ನಿಮ್ಗೊಂದು ಅವಕಾಶ ಬರುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ 2005ನೇ ಇಸ್ವಿನಲ್ಲಿ ನಾನು ಈ ಆಸ್ಪತ್ರೆಯನ್ನ ತ್ಯಜಿಸುವ ಸಂದರ್ಭದ ಮನಸ್ಸು ಮಾಡಿದ್ದೆ. ಇದರ ಮೂಲ ಸಂದೇಶ ಏನಪ್ಪಾ ಅಂದ್ರೆ ಯಾವತ್ತೂ ಅಷ್ಟೇ ದೊಡ್ಡವರ ಮಾತನ್ನು ಕೇಳಿದ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ದೊಡ್ಡವರ ಮಾತನ್ನ ಕೇಳಿದ್ರೆ ಒಳ್ಳೆಯದಾಗುತ್ತೆ. ಇದನ್ನ ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿದ್ದಿರಬಹುದು. ದೊಡ್ಡವರ ಮಾತನ್ನ ಕೇಳಿದ್ರೆ, ಯಾಕೆಂದ್ರೆ ಅದರಲ್ಲಿ ಸತ್ಯ ಇರುತ್ತೆ, ಅದರಲ್ಲಿ ವಾಸ್ತವತೆ ಇರುತ್ತೆ. ಹೀಗಾಗಿ ಇವತ್ತು ನಾನು ಅವತ್ತು ಅವರ ಮಾತನ್ನ ಕೇಳದೆ ಇದ್ರೆ ಯಾವುದೋ ವಿದೇಶದಲ್ಲಿ ಇರ್ತಾ ಇದ್ದೆ ಅಥವಾ ಹಣ ಗಳಿಸಬಹುದಾಗಿತ್ತು. ಯಾಕೆಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದ್ರೆ ಸಾಧನೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಸರಳತೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾವತ್ತು ಸರಳತೆ ಮತ್ತು ಸಾಧನೆ ಹೆಚ್ಚು ಗೌರವವನ್ನ ನಮಗೆ ತಂದುಕೊಡುತ್ತೆ. ಹೀಗಾಗಿ ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದ್ರೆ ಬೇರೆಯವರ ನೋವು ನಮಗೆ ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ಪ್ರತಿ ಮನೆಯಲ್ಲೂ ಕೂಡ ಮನುಷ್ಯ ಹುಟ್ಟುತ್ತಾನೆ, ಆದ್ರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಈ ರೀತಿಯ ಒಂದು ಸಾಧನೆ ಮತ್ತು ಈ ರೀತಿಯ ಮಾನ್ಯತೆ ಸಿಕ್ಕಿರೋದು ಕೇವಲ ನನ್ನೊಬ್ಬನಿಗೆ ಕೂಡ ಗೌರವ ಸಿಗೋದಿಲ್ಲ. ಪ್ರತಿಯೊಬ್ಬ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರು, ಬೆಂಗಳೂರು, ಕಲಬುರಗಿ ಮತ್ತು ESI ಇಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ನೌಕರರಿಗೂ ಕೂಡ ಬಹುಶಃ ಸಾರ್ವಜನಿಕವಾಗಿ ಅವರಿಗೆ ಗೌರವ ಸಿಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ಈ ಶರೀರ ಯಾವ ರೀತಿ ನಾವು ಹೋಲಿಕೆ ಮಾಡಬಹುದು ಅಂದ್ರೆ ಐಸ್ ಕ್ರೀಮ್ಗೆ ಹೋಲಿಕೆ ಮಾಡಬಹುದು. ನೋಡಿ, ಐಸ್ ಕ್ರೀಮು ತಿಂದ್ರು ಕರಗುತ್ತೆ, ತಿಂದೇ ಇದ್ರು ಕರಗುತ್ತೆ. ಅದೇ ರೀತಿ ದೇಹ ಕೂಡ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರು ಕರಗುತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ರು ಸವಿಯು. ದೇಹ ಒಳ್ಳೆಯ ಕೆಲಸ ಮಾಡಿ ಸವಿಬೇಕು. ಈ ದೇಹ ಒಳ್ಳೆಯ ಸಾಧನೆ ಮಾಡಿ ಇದು ಕರಗಬೇಕು. ಇದು ಮೂಲ ಉದ್ದೇಶ. ಹಾಗೆಯೇ ನಾವು ಜಯದೇವ ಹೃದ್ರೋಗ ಸಂಸ್ಥೆಗೆ ನಾವು 1989ನೇ ಇಸ್ವಿನಲ್ಲಿ ಸೇರಿದಾಗ ಈಗಾಗಲೇ ಹೇಳಿದೆ ಬಹಳ ಪ್ರಾಥಮಿಕ ಹಂತದಲ್ಲಿತ್ತು. ಹಾಗೆಯೇ 1994ನೇ ಇಸ್ವಿನಲ್ಲಿ ನಾನು ಅಮೆರಿಕದ ಬರ್ಮಿಂಗ್ಹ್ಯಾಮ್ ಅಲಬಾಮಾಗೆ WHO ಫೆಲೋಶಿಪ್ ನಾನು ಟ್ರೈನಿಂಗ್ ಹೋದೆ. ಅಮೆರಿಕಾಗ ಹೋಗಿ ಬಂದ ಮೇಲೆ ನನಗೆ ಬಹಳ ಇಲ್ಲಿ ಖಿನ್ನತೆ ಆಯ್ತು, ಒಂಥರ ಡಿಪ್ರೆಷನ್ ಆಗೋಯ್ತು ನನಗೆ. ಅಲ್ಲಿ ಎಲ್ಲ ಆಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ದಾರೆ, ಸ್ಟೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನಕ್ಕೆ ಮಾಡಕ್ ಆಗೋದಿಲ್ಲ ನಮ್ಗೆ. ಅದಕ್ಕೆ ಆಗಿನ ಸಂದರ್ಭದಲ್ಲಿ ಸ್ವಲ್ಪ ಅಡಚಣೆ ಇತ್ತು. ಇಲ್ಲ ಅದೆಲ್ಲ ಮಾಡಕ್ ಆಗೋದಿಲ್ಲ, ಹಾಗೆ ಹೀಗೆ. ನಂತರ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಅಂತ ಒಂದು ಚಿಕಿತ್ಸೆ ಇದೆ, ಅದನ್ನು ಮಾಡಕ್ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಇದ್ರು.
ಆವಾಗ ನಾವೇನ್ ಮಾಡಿದ್ವಿ, ನಾವೇ ಡಾಕ್ಟರ್ಗಳು, ನಾನು ಸೇರಿ ಒಂದು 3-4 ಜನ ಸೇರಿ ಒಂದು 3-4 ಬಲೂನ್ ಅನ್ನ ತಂದ್ವಿ. ಹಾಗಾಗಿ ಶುರುವಾಯಿತು. ನಂತರ ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಹೊಸ ಸಂಶೋಧನೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಪ್ರತಿರೋಧ ಇರುತ್ತೆ. ನಂತರ 1995ನೇ ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಕಾರ್ಯಾಗಾರವನ್ನ ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮಾಡಿದ್ವಿ. ಅದಕ್ಕೂ ಕೂಡ ಪ್ರತಿರೋಧ ಇತ್ತು. ಅದರಲ್ಲಿ 106 ಬಡ ರೋಗಿಗಳಿಗೆ ಉಚಿತವಾಗಿ ಒಂದು ಆಂಜಿಯೋಪ್ಲಾಸ್ಟಿ ಕಾರ್ಯಾಗಾರವನ್ನು ಮಾಡಿ ನಾವು ಕಲ್ತ್ವಿ, ರೋಗಿಗಳಿಗೂ ಅನುಕೂಲ ಆಯ್ತು, ಬೇರೆಯವರು ಕಲ್ತರು. ಹೀಗಾಗಿ ಇವತ್ತು 2024 ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ, ಇವತ್ತು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗೋದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ. ಸೊ ಹಾಗೆಯೇ ಯಾವಾಗಲೂ ಅಷ್ಟೇ ನಾವು ಹಂಚಿ ತಿನ್ಬೇಕು. ಅದು ಕಿತ್ತು ತಿನ್ನಬಾರದು ಅಂತ ಹೇಳ್ತೇವೆ. ಉಳಿಸಿದ್ದು ಕೊಡಬೇಕು, ಅಳಿಸಿದ್ದು ಕೊಡಬಾರದು ಅನ್ನೋದು ಬಹಳ ಮುಖ್ಯ. ಉಳಿಸಿದ್ದು ಕೊಡಬೇಕು, ಅಳಿಸಿದ್ದನ್ನ ಕೊಡಬಾರದು. ಹೀಗಾಗಿ ನಾವು ಇಷ್ಟು ಸಾಧನೆ ಮಾಡಬೇಕಾದ್ರೆ ಇದಕ್ಕೆ ಎಲ್ಲ, ಯಾಕೆಂದ್ರೆ ಈ ಆಸ್ಪತ್ರೆಗಳನ್ನ ನಾವು ಅನ್ಕೊಂಡಿರ್ಬೋದು ಕೇವಲ ಇಟ್ಟಿಗೆಯಿಂದ ಕಟ್ತೇವೆ, ಕಬ್ಬಿಣದಿಂದ ಕಟ್ತೇವೆ ಅಥವಾ ಸಿಮೆಂಟ್ ಇಂದ ಕಟ್ತೇವೆ ಅಂತ. ಆದ್ರೆ ಆಸ್ಪತ್ರೆಗಳನ್ನ ಕಟ್ಟಬೇಕಾದ್ರೆ ಈ ಸರಕುಗಳ ಜೊತೆ ಮಾನವೀಯತೆ ಇದೆ, ಹೃದಯವಂತಿಕೆ ಇದೆ ಮತ್ತು ಸಾಮಾಜಿಕತೆ ಇದೆ ಅಂತ ನಾನು ಹೇಳ್ಬೇಕಾಗುತ್ತೆ. ಬಹುಶಃ ನೋಡಿ, ನೀವು ಎಷ್ಟೇ ಹಣ ಇರ್ಬೋದು, ಎಷ್ಟೇ ಹಣನ ನೀವು ದೇವರ ಉಂಡಿಗೆ ಹಾಕಿದ್ರೆ ನಿಮ್ಮನ್ನ ಏನಂತಾರೆ, ಭಕ್ತರು ಅಂತಾರೆ. ಅದೇ ಬಡವರಿಗೆ ಆ ಹಣವನ್ನ ಸಹಾಯ ಮಾಡಿದ್ರೆ ನಿಮ್ಮನ್ನ ದಾನಿಗಳು ಅಂತಾರೆ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸರ್ಕಾರದ ಅನುದಾನ ಇದ್ದು ಕೂಡ ಆ ಅನುದಾನದಿಂದಲೇ ನಾವು ಇಷ್ಟೆಲ್ಲ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರ ಸಹಕಾರ ಕೊಟ್ಟಿದೆ, ಎಲ್ಲಾ ಸರ್ಕಾರಗಳು ನಿರಂತರವಾಗಿ ನಮಗೆ ಸಹಾಯ ಮಾಡುತ್ತಾ ಬಂದಿದೆ. ಆದರೆ ಈ ಸರ್ಕಾರದ ಜೊತೆಗೆ ಇವತ್ತು ದಾನಿಗಳು ಸುಮಾರು 50ರಿಂದ 60 ದಾನಿಗಳು ನಿರಂತರವಾಗಿ ವಾರ್ಷಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ 325 ದಾನಿಗಳು, ಒಟ್ಟಾರೆ 400 ದಾನಿಗಳು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರನ್ನೆಲ್ಲ ಇವತ್ತು ನೆನೆಯುವ ಸಂದರ್ಭ ಇದನ್ನ ನಾನು ಹೇಳಬೇಕಾಗುತ್ತೆ. ನಾವು ಮಣಿಪಾಲಲ್ಲಿ DM ಕಾರ್ಡಿಯಾಲಜಿ ಮಾಡಬೇಕಾದ್ರೆ ಅದೊಂದು ಘಟನೆ ನಾನು ಹೇಳಬೇಕಾಗುತ್ತೆ. ಅವಾಗ ನಮ್ಮ ಮಗ ಇವಾಗ ಡಾಕ್ಟರ್ ಸಾತ್ವಿಕ್ ಅವನಿಗೆ 1 ವರ್ಷ. ಆ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ನಿಮ್ಮ ಯಾವ್ದಾದ್ರೂ ಕುಟುಂಬದ ಹಿನ್ನೆಲೆ ತುಂಬಾ ಪ್ರಭಾವಿ ಕುಟುಂಬ ಆದ್ರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸಾಧನೆಗೆ ಹೆಚ್ಚು ಪ್ರಶಂಸೆ ಸಿಗೋದಿಲ್ಲ. ಅದರಿಂದ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಸೊ ಆವಾಗ ಒಂದು ದಿವಸ ನಮ್ಗೆ ಬರ್ತಿದ್ದು ಸ್ಟೈಫಂಡ್ 900 ರೂಪಾಯಿ. ಒಂದ್ ದಿವಸ ನಮ್ಮ ಮಾವನವರು ಅವಾಗ PWD ಮಿನಿಸ್ಟರ್ ಆಗಿದ್ರು, ಲೋಕೋಪಯೋಗಿ ಸಚಿವರಾಗಿದ್ರು. ಒಂದ್ ದಿವಸ ಬಂದ್ರು ಮನೆಗೆ. ಏನಮ್ಮ ಅದು ಎಷ್ಟಪ್ಪ ಇತ್ತು ಅಂದ್ರೆ ಒಂದು 30x20 ಅಡಿ. ಈಗ ನಮ್ಮ ಸ್ಟೇಜ್ ಏನಿದೆ ಇಷ್ಟೇ ಅಲ್ಲ, ಇದರಲ್ಲೇ ಒಂದು ರೂಮು, ಇದರಲ್ಲೇ ಒಂದು ಸಣ್ಣ ಕಿಚನ್, ಇದರಲ್ಲೇ ಒಂದು ಬೆಡ್ರೂಮು. ಏನಮ್ಮ ಈ ಮಗು ಬೇರೆ ಇದೆ, ಇಂತ ಸಣ್ಣ ಮನೆಯಲ್ಲಿ ಇದೆಯಲ್ಲ, ಒಂದು ದೊಡ್ಡ ಮನೆ ಮಾಡ್ಕೊಡ್ತೀನಿ, ನೀನು ಯಾಕೆ ಶಿಫ್ಟ್ ಆಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡು ಹೇಳಿದ್ವಿ, ನಾವು ಬಂದಿರೋದು ಇಲ್ಲಿ DM ಕಾರ್ಡಿಯಾಲಜಿ ಓದೋದಕ್ಕೆ, ಅದಕ್ಕೋಸ್ಕರ ಅದು ಸ್ವಾಭಿಮಾನ ಬಹಳ ಮುಖ್ಯ. ನಾವ್ ಹೇಳಿದ್ವಿ, ನಾವ್ ಇದೇ ಸಣ್ಣ ಮನೆಯಲ್ಲಿದ್ದೆ ನಾವು ನಮ್ಮ ಡಿಗ್ರಿ ಮುಗಿಸ್ತೀವಿ ಅಂತ ಅವರು ಹೇಳಿದ್ರು, ನಾನು ಹೇಳಿದೆ. ನಂತರ ಒಂದು ದಿವಸ ಏನಾಯ್ತು, ಅವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ನಾನ್ ಕೇಳಿದೆ, ನಾವೆಲ್ಲ ಬಿಸಿನೀರಲ್ಲಿ ಸ್ನಾನ ಮಾಡ್ತೀವಿ, ನೀನ್ಯಾಕೆ ತಣ್ಣೀರು ಸ್ನಾನ ಮಾಡ್ತೀಯಾ ಅಂತ ಕೇಳಿದಾಗ ಆವಾಗ ನಮಗ್ ಬರ್ತಿದ್ದು 900 ರೂಪಾಯಿ ಸ್ಟೈಫಂಡ್. ಆಗ ಅವರು ನಮ್ಮ ಶ್ರೀಮತಿ ಅವರು ಹೇಳಿದ್ದು, ನಾನು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ, ನಾವು 900 ರೂಪಾಯಿಲೇ ನಾನು ಈ ಸಂಸಾರನ ಮ್ಯಾನೇಜ್ ಮಾಡಬೇಕು ಅಂತ ನಮಗೆ ಹೇಳಿದ್ದು. ಅದು ಬಹಳ ಮುಖ್ಯವಾಗಿತ್ತು. ಯಾಕೆಂದ್ರೆ ಈ ರೀತಿಯ ನಾವು ಕಷ್ಟಗಳನ್ನ ನಾವು ನೋಡಿದ್ದೇವೆ. ಯಾವಾಗ್ಲೂ ಅಷ್ಟೇ, ನಾನು 2006ನೇ ಇಸ್ವಿನಲ್ಲಿ ನಾನು ನಿರ್ದೇಶಕನಾಗಿ ಇಲ್ಲಿ ಜವಾಬ್ದಾರಿಯನ್ನು ವಹಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಯಾವ ರೀತಿ ಇತ್ತು, ಏನಿತ್ತು ಅನ್ನೋ ಬಗ್ಗೆ ಹೇಳಿದ್ದಾರೆ. ಸೊ ಆವಾಗ ಈ ಪರ್ಟಿಕ್ಯುಲರ್ಲಿ ಏನಾಗಿತ್ತು ಅಂದ್ರೆ, ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಂಬಳ ನರ್ಸಸ್ಗೆ ಸುಮಾರು 3000 ರೂಪಾಯಿ ಇತ್ತು,
ಮತ್ತು ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಅವರಿಗೆ ಕೇವಲ 2,500 ಇತ್ತು. ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ, ನಾವು ವೈದ್ಯರುಗಳಿಗೆ 1.5 ಲಕ್ಷ ಕೊಡ್ತೀವಿ, 1.5 ಲಕ್ಷ ವೈದ್ಯರು ಅಥವಾ 2 ಲಕ್ಷ ವೈದ್ಯರಿಗೆ ಸಂಬಳ ಕೊಡ್ತೀವಿ, ಈ ಸಿಬ್ಬಂದಿ ವರ್ಗದವರಿಗೆ 3,000 4,000 ರೂಪಾಯಿ. ಯಾಕೆಂದ್ರೆ ಅವರು ಕೂಡ ನಮ್ಮಂತೆ ಮನುಷ್ಯರು, ಅವರು ಕೂಡ ಅವರಿಗೆ ಮಕ್ಕಳಿರ್ತಾರೆ, ಅವರು ವಿದ್ಯಾಭ್ಯಾಸ ಕೂಡ ಮಕ್ಕಳು. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಇಡೀ ಕರ್ನಾಟಕದ ವೈದ್ಯಕೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸ್ಗೆ ಹೈಯೆಸ್ಟ್ ಸ್ಯಾಲರಿ ಕೊಡ್ತಾ ಇರೋದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ. ಯಾಕೆಂದ್ರೆ ನೋಡ್ಬೋದು, 10 ವರ್ಷದಿಂದ ಕೆಲಸ ಮಾಡತಕ್ಕಂತ ಸ್ಟಾಫ್ ನರ್ಸ್ಗೆ 45,000 ರೂಪಾಯಿ ಬರುತ್ತೆ. ಅದೇ ಗ್ರೂಪ್ ಡಿ ವರ್ಕರ್ಗೆ ಅಂದ್ರೆ ಪ್ರತಿ ವರ್ಷ ಹಂತವಾಗಿ ಅವರಿಗೆ ಸ್ಲ್ಯಾಬ್ ಸಿಸ್ಟಮ್ ಅಲ್ಲಿ ಸ್ಯಾಲರಿಯನ್ನ ಹೆಚ್ಚು ಮಾಡುವಂತದ್ದು ನಾವು ಅದನ್ನ ಮಾಡಿದ್ದೇವೆ. ಹೀಗಾಗಿ ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಜೊತೆ ಸಹೋದ್ಯೋಗಿಗಳು, ಅದರಲ್ಲೂ ಸ್ವಲ್ಪ ಕೆಳಮಟ್ಟದ ನೌಕರರ ನಾವು ಅವರ ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹಾಗೆಯೇ ನಮ್ಮ ಈ ವ್ಯವಸ್ಥೆ ಇದೆ ನಮ್ಮಲ್ಲಿ, ಐಬಾಲಸ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥವರಿಗೆ BPL ಕಾರ್ಡ್ ಅಂತ ಏನ್ ಹೇಳ್ತೀವಿ, BPL ಕಾರ್ಡ್ ಅಂತ, ಅವರಿಗೆ ಉಚಿತ ಚಿಕಿತ್ಸೆ, ಉಚಿತ ಆಪರೇಷನ್ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದ್ರ ಪ್ರಕಾರ ಕೊಡ್ತಾ ಇದ್ದೇವೆ. ಆದ್ರೆ ಏನಾಗಿದೆ, ಎಷ್ಟೋ ಜನ ಕಡು ಬಡವರಿಗೆ BPL ಕಾರ್ಡ್ ಇರೋದಿಲ್ಲ, ಅಥವಾ BPL ಕಾರ್ಡ್ ಅಲ್ಲಿ ಅವರದ್ದು ಸ್ಪೆಲ್ಲಿಂಗ್ ರಾಂಗ್ ಇರುತ್ತೆ, ಮಿಸ್ಟೇಕ್ ಇರುತ್ತೆ, ಅಥವಾ ಅವ್ರ ಹೆಸರು ಅಳಿಸೋಗಿರುತ್ತೆ, ಅಥವಾ ಯಾವುದೋ ಮಳೆನಲ್ಲಿ ಗುಡಿಸಲಲ್ಲಿ ಇದ್ದು ನೆಂದು ಅದು ಕಾರ್ಡ್ ಹಾಳಾಗಿರುತ್ತೆ. ಸೊ ಅಂತ ಬಡವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದು ಬಹಳ ಒಂದು ಸಮಸ್ಯೆ ಆಗಿತ್ತು. ಅದಕ್ಕೆ ನಾನು 2007ರಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲಿ ಒಂದು ಅಜೆಂಡಾದಲ್ಲಿ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತ ನಾನು ಪ್ರಸ್ತಾವನೆ ಸಲ್ಲಿಸಿದೆ. ಏನು, BPL ಕಾರ್ಡ್ ಇಲ್ಲದೆ ಇರತಕ್ಕಂತ ಕಡು ಬಡವರನ್ನ ಯಾವ ರೀತಿ ನಾವು ಉಚಿತವಾಗಿ ಚಿಕಿತ್ಸೆ ಕೊಡಬಹುದು. ಯಾಕೆಂದ್ರೆ ಅಕಸ್ಮಾತ್ ಆ ಡಾಕ್ಯುಮೆಂಟ್ಸ್ ಇಲ್ದೇನೆ ನಾವು ನಮ್ಮ ಉತ್ಸಾಹದಿಂದ ಚಿಕಿತ್ಸೆ ಕೊಟ್ರೆ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಲೆಕ್ಕ ಪರಿಶೋಧಕರಿಗೆ ಕಾಣುವುದೇನು ಕಡತಗಳು ಮಾತ್ರ ಕಾಣುತ್ತೆ, ರೋಗಿಗಳು ಮಾತ್ರ ಕಾಣೋದಿಲ್ಲ. ಹಾಗಾಗಿ ನಾನು ಏನು ಇಟ್ಟೆ, ಆ ಪ್ರಸ್ತಾವನೆ ಹೇಗಿತ್ತು ಅಂದ್ರೆ, ಕಡು ಬಡವರನ್ನ, ನಿರ್ಗತಿಕರನ್ನ, ಯಾರ್ಯಾರಿಗೆ BPL ಕಾರ್ಡ್ ಇಲ್ಲ ಅವರನ್ನ ಉಚಿತ ಚಿಕಿತ್ಸೆಗೆ ಕಣ್ಣಿನಿಂದ ಗುರುತಿಸುವಂತ ಒಂದು ಕಾನೂನನ್ನ ಜಾರಿಗೆ ತಂದು 2007ರಲ್ಲಿ. ಕಣ್ಣಿನಿಂದ ಬಡವರನ್ನು, ಬಹುಶಃ ನನ್ನ ಅರ್ಥದಲ್ಲಿ ಕಣ್ಣಿನಿಂದ ಗುರುತಿಸುವಂತಹ ಈ ಮೌಲ್ಯಮಾಪನ ಅಥವಾ ಮಾನದಂಡ ಹೇಗಿದೆ ಅಂದ್ರೆ, ನಿಮ್ಮ BPL ಕಾರ್ಡ್ಗಿಂತ ಬಹಳ ಒಳ್ಳೆಯ ಮಾನದಂಡ. ಇವತ್ತು ನಮ್ಮ ಭಾರತ ದೇಶದಲ್ಲಿ 30% ಶ್ರೀಮಂತರುಗಳು ಇವತ್ತು BPL ಕಾರ್ಡ್ ಅನ್ನ ಹೊಂದಿದ್ದಾರೆ. ಸೊ ಮೊನ್ನೆ ಯಾರು ಹೇಳಿದ್ರು, ಒಬ್ರು ಬಂದಿದ್ರು ಪೇಷಂಟ್, ಡಾಕ್ಟ್ರೇ ಲೇಟ್ ಆಯ್ತು, BPL ಕಾರ್ಡ್ ಇಟ್ಕೊಂಡಿದ್ದಾರೆ, ಲೇಟ್ ಆಯ್ತು ಅಂದ್ರೆ ಫ್ಲೈಟ್ ಲೇಟ್ ಆಗಿ ಬಂತು, ಅದಕ್ಕೆ ಲೇಟ್ ಆಗಿ ಬರ್ತಾ ಇದ್ದೀನಿ. ಅಂದ್ರೆ ಇವತ್ತು ಈ ರೀತಿಯ ನಾವು ಯಾವತ್ತೇ ಆಗ್ಲಿ, ಯಾವುದೇ ವೃತ್ತಿಯನ್ನಾಗ್ಲಿ ನಾವು ಹೊಸ ಬದಲಾವಣೆಗಳನ್ನ ತರಬೇಕು, ತಿದ್ದುಪಡಿಗಳನ್ನ ತರಬೇಕು. ಯಾಕೆಂದ್ರೆ ನಾವೆಲ್ಲ ಬ್ರಿಟಿಷರಿಂದ ಆಳಲ್ಪಟ್ಟಿದ್ದೇವೆ. ಸೊ ಬ್ರಿಟಿಷರು ಹಲವಾರು ಕಾನೂನುಗಳನ್ನು ತಂದು ಏನು ಭಾರತೀಯರಿಗೆ ತೊಂದರೆಯನ್ನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಹಲವಾರು ಕಾನೂನುಗಳನ್ನ ತಂದ್ರು. ಹಾಗಾಗಿ ಇವತ್ತು ಇನ್ನೂ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ನಮ್ಮ ಭಾರತೀಯರೇ ಬ್ರಿಟಿಷರ ಪ್ರತಿನಿಧಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನ್ನ ಅರ್ಥದಲ್ಲಿ ಯಾವುದಾದ್ರೂ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ಅನಾನುಕೂಲ ಆಗ್ತಾ ಇದ್ರೆ ಆ ಕಾನೂನು ನೆಪವನ್ನ ಹೇಳಿ ಅವರಿಗೆ ಯಾವುದೇ ವಂಚನೆ ಆಗಬಾರದು. ಕಾನೂನಿಗೆ ನನ್ನ ಅರ್ಥದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ತಿದ್ದುಪಡಿ ಮಾಡುವ ಒಂದು ಮಿನಿಸ್ಟ್ರಿನೇ ಬೇಕಾಗುತ್ತೆ, ಅಮೆಂಡ್ಮೆಂಟ್ ಮಿನಿಸ್ಟ್ರಿನೇ ಬೇಕಾಗುತ್ತೆ ಅಂತ ನನ್ನ ಭಾವನೆ. ಹೀಗಾಗಿ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ನಾವು ಬದಲಾವಣೆ ತಂದಿದ್ದು ಅಂದ್ರೆ, ಪ್ರೋತ್ಸಾಹಧನವನ್ನ ಕೊಡಬೇಕು ನಮ್ಮ ಸಿಬ್ಬಂದಿ ವರ್ಗದವರಿಗೆ. ಅದಕ್ಕೆ ಹಲವಾರು ಕಾನೂನಿನ ತೊಡಕುಗಳು ಎಲ್ಲ ಹೇಳಿದ್ರು. ಅಲ್ಲಿ ಫೈನಾನ್ಸ್ ಕಮಿಟಿನಲ್ಲಿ ಯಾವುದು ಬೇರೆ ಆಸ್ಪತ್ರೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಏನಾದ್ರೂ ಕೊಡ್ತಾ ಇದ್ದಾರಾ? ಇಲ್ಲ, ಬೇರೆ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಹಾಗಾದ್ರೆ ನಿಮಗೆ ಕೊಡಕ್ ಬರೋದಿಲ್ಲ. ನಿಮ್ಮ ಒಂದು ಆಸ್ಪತ್ರೆ ಕೇಳಿದ್ರೆ ಬೇರೆಯವರು ಮಾತ್ರ ಬೇರೆ ಆಸ್ಪತ್ರೆಯವರು ಕೇಳ್ತಾರೆ ಅಂತ. ಅದು ನಾನು ಹೇಳಿದೆ, ಇಲ್ಲ, ಇದಕ್ಕೆ ಸರ್ಕಾರದ ಅನುದಾನದಿಂದ ಕೊಡೋದು ಬೇಡ, ನಮ್ಮ ಆಂತರಿಕ ಸಂಪನ್ಮೂಲಗಳಿಂದ ಕೊಡೋಣ, ಅದೊಂದು ಕ್ಲಾಸ್ ಹಾಕಿ ಅಂತ. ಇವತ್ತು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೋತ್ಸಾಹಧನ ಕೊಟ್ಟಂತಹ ಆಸ್ಪತ್ರೆ ಇವತ್ತು ಜಯದೇವ ಹೃದ್ರೋಗ.
ಯಾಕೆಂದ್ರೆ ನೋಡಿ ಬಹಳ ಸುಲಭ. ಈಗ ಒಬ್ಬ ಡಾಕ್ಟ್ರಿಗೆ 2 ಲಕ್ಷ ಕೊಡ್ತೀವಿ ಅನ್ನಿ, ಅದೇ ಈಗ ವಾರ್ಡ್ ಹೆಲ್ಪರು ಅಥವಾ ಸ್ಟಾಫ್ ನರ್ಸ್ಗೆ 100 ಜನಕ್ಕೆ ತಲಾ 2,000 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? 2 ಲಕ್ಷ ಆಯ್ತು 100 ಜನಕ್ಕೆ. ಆ ಒಬ್ಬ ಡಾಕ್ಟರ್ಗೆ ಕೊಟ್ಟಂತ ಒಬ್ಬ ಡಾಕ್ಟರ್ ಕೆಲಸನೂ ಮಾಡದೇ ಇರ್ಬೋದು ಅಥವಾ ಕಡಿಮೆ ಕೆಲಸ ಮಾಡ್ಬೋದು, ಹೋಯ್ತು 2 ಲಕ್ಷ ಅಲ್ಲಿ. ಅದೇ ಇಲ್ಲಿ 100 ಜನರಿಗೆ ನಾವು 2,000 ರೂಪಾಯಿ ಜಾಸ್ತಿ ಮಾಡಿದರೆ ಒಂದು 80 ಜನ ಕೆಲಸ ಮಾಡ್ತಾರೆ. ನನ್ನ ಅರ್ಥದಲ್ಲಿ ಇವತ್ತು ಏನಾದ್ರೂ ಯಾಕೆಂದ್ರೆ ಇವತ್ತು ಒಂದು ನಾವು ಕಳ್ಳತನ ಅಂತೀವಿ. ನನ್ನ ಅರ್ಥದಲ್ಲಿ ಯಾರು ಅವರವರ ವೃತ್ತಿಯನ್ನ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಥವಾ ಯಾರು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ, ಅದೇ ನಿಜವಾದ ಕಳ್ಳತನ ಅಂತ ಹೇಳ್ಬೇಕಾಗುತ್ತೆ. ಅದೇ ನಿಜ. ಯಾಕೆಂದ್ರೆ ನಾವು ನಮ್ಮ ಕೆಲಸವನ್ನ ನಾವು ಪ್ರೀತಿಸಬೇಕು, ಕೆಲಸವನ್ನ ನಾವು ಗೌರವಿಸಬೇಕು. ಇದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಕಳೆದ 18 ವರ್ಷದಲ್ಲಿ 500% ಪ್ರಗತಿಯನ್ನ ಸಾಧಿಸಿದೆ. ಕಳೆದ 18 ವರ್ಷದಲ್ಲಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಆಪರೇಷನ್ಸ್ ಅನ್ನ ನಾವು ಮಾಡಿದ್ದೇವೆ. ಅಂದ್ರೆ ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸ್ ಎಲ್ಲಾ ಸೇರಿ. ನನ್ನ ಗಮನಕ್ಕೆ ಬಂದ ಒಬ್ಬನೇ ಒಬ್ಬ ರೋಗಿಯನ್ನ ಹಣಕ್ಕೋಸ್ಕರ ನಾವು ಯಾವತ್ತೂ ವಾಪಸ್ ಕಳಿಸಿಲ್ಲ. ಯಾಕೆಂದ್ರೆ ಹಣ ಯಾವಾಗ್ಲೂ ಸಂಪಾದಿಸಬಹುದು, ಆದ್ರೆ ಪ್ರಾಣ ಹೋದ್ಮೇಲೆ ಸಂಪಾದಿಸೋದಕ್ಕೆ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರೋಗಿಗಳು ಯಾವಾಗ್ಲೂ ಕೂಡ ನೊಂದು ಬಂದಿರ್ತಾರೆ, ಆದ್ರೆ ನೋಯಿಸಬಾರದು. ಇನ್ನು ಬಹಳ ಮುಖ್ಯವಾದದ್ದು ಯಾವಾಗ್ಲೂ ಅಷ್ಟೇ, ಚಿಕಿತ್ಸೆ ಕಾಯಿಲೆಗಿಂತ ದುಬಾರಿ ಆಗಬಾರ್ದು. ಒಂದು ರೋಗಿಯನ್ನ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಆತನ ಆರ್ಥಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಎಲ್ಲಾ ವೈದ್ಯರುಗಳಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ. ಅಫ್ಕೋರ್ಸ್ ನಮ್ಮಲ್ಲಿ ಅದೇ ರೀತಿ ಇದೆ. ಯಾಕೆಂದ್ರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಈ ಆರ್ಥಿಕ ಪರಿಸ್ಥಿತಿಯ ಚೌಕಟ್ಟಿನಲ್ಲಿ ಎಂಥ ಒಳ್ಳೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಅದನ್ನ ನಾವು ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ನೋಡ್ಬೋದು, ನಾವು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ, ಫಸ್ಟ್ ಕ್ಲಾಸ್ ಅಥವಾ ಎಕಾನಮಿ ಕ್ಲಾಸ್ ಅಥವಾ ಎಕ್ಸಿಕ್ಯೂಟಿವ್ ಕ್ಲಾಸ್. ಅದು ಏರ್ ಕ್ರಾಶ್ ಆದ್ರೆ ಎಲ್ಲರೂ ಸಾಯದೆ. ಸೊ ಮುಂದೆ ಇದ್ದರೂ ಸಾಯದೆ, ಹಿಂದೆ ಇದ್ದರೂ ಸಾಯದೆ. ಅದರಿಂದ ಯಾಕೆಂದ್ರೆ ರೋಗಿ ಬದುಕದಿಲ್ಲ ಅಂತ ಗೊತ್ತಾದ್ರೆ ನಾವು ಆ ಕುಟುಂಬ ಸದಸ್ಯರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಇದು ಮುಂದೆ ಹಣ ಖರ್ಚು ಮಾಡಿ ಪ್ರಯೋಜನ ಇಲ್ಲ. 30 ಲಕ್ಷ 40 ಲಕ್ಷ ಬಿಲ್ ಆದ್ರೆ ಕೊನೆಗೆ ಸತ್ತವನು ಇದ್ದವರು ಕೂಡ ಆರ್ಥಿಕವಾಗಿ ಸತ್ತಂತೆ. ಸೊ ಈ ರೀತಿಯ ವ್ಯವಸ್ಥೆಯನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ 2 ತರ ಇದೆ, ಆಸ್ಪತ್ರೆ ಮತ್ತು. ಯಾಕೆಂದ್ರೆ ನೀವು 10 ಫ್ಯಾಕ್ಟರಿ ಬೇಕಾದ್ರೆ ನಡೆಸಬಹುದು, ಆದ್ರೆ ಒಂದು ಆಸ್ಪತ್ರೆಯನ್ನ ನಡೆಸಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ಜೀವದ ಜೊತೆ ಕೆಲಸ ಮಾಡ್ತಾ ಇರ್ತೀವಿ. ನಾವು ಅನ್ಕೊಂಡಿರೋದು ಒಬ್ಬ ರೋಗಿಯನ್ನ ನಾವು ಬದುಕಿಸಿದ್ರೆ ಒಬ್ಬ ರೋಗಿ ಬದುಕಿಸಿದ್ವಿ ಅಂತೀವಿ. ಇಲ್ಲ, ಒಬ್ಬ ರೋಗಿಯನ್ನ ನಾವು ಬದುಕಿಸಿದ್ರೆ ಇಡೀ ಕುಟುಂಬವನ್ನ ಬದುಕಿಸಿದಾಗುತ್ತೆ. ಅದರಿಂದ 2 ತರ ಇದೆ. ಒಂದು ರೂಲ್ ಬುಕ್ ಅಂತ ಇದೆ. ಆ ರೂಲ್ ಬುಕ್ ಪ್ರಕಾರ ಆಯ್ತು. ಆ ರೂಲ್ ಬುಕ್ ಈಗಾಗಲೇ ಹೇಳಿದೆ ನಾನು. ಅವ್ರೇನೋ ಎಷ್ಟೋ ಸರಿ ಜಿರಾಕ್ಸ್ ತರ್ತಾರೆ ಅವರು ರಿಪೋರ್ಟ್. ಅಂದ್ರೆ ಯಾವುದೋ ಒಂದು ಈಗ ಉದಾಹರಣೆಗೆ ಹೇಳ್ತೀನಿ ನಾನು. ಒಂದೊಂದ್ಸರಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಉಚಿತ ಚಿಕಿತ್ಸೆ ಅಂತ ಇದೆ. ಮೊನ್ನೆ ಯಾರೋ ಬಂದಿದ್ರು, ಇಲ್ಲ ಇದು 2 ವರ್ಷದ ಹಿಂದಿನ ಸರ್ಟಿಫಿಕೇಟು ಇವಾಗ ಹೊಸದಾಗಿ ತರಬೇಕು ಅಂತ ಯಾರೋ ಹೇಳಿದ್ರಂತೆ. ನನ್ನ ಹತ್ರ ಬಂದಿದ್ರು. ಯಾವಾಗ್ಲೂ ಅಷ್ಟೇ ನಾನು ಅವ್ರಿಗೆ ಹೇಳಿದೆ, ಹಿಂದಿನ ಸರ್ಟಿಫಿಕೇಟ್ ಇದ್ರೇನೆ ಸಾಕು. ಈಗ ಆ ಜಾತಿ ಬದಲಾವಣೆ ಆಗೋದಿಲ್ಲ. ಯಾವತ್ತೂ ಅಷ್ಟೇ ಭಾವನೆಗಳು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕೇವಲ ಭರವಸೆಗಳಿಂದ ಏನು ಪ್ರಯೋಜನ ಆಗೋದಿಲ್ಲ, ಭಾವನೆ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇವತ್ತು ನಾನು ಎಷ್ಟೋ ಸರಿ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಅಡ್ಮಿಷನ್ ಬಂದಂತ ಸೂಪರ್ ಸ್ಪೆಷಾಲಿಟಿ ಕೋರ್ಸಸ್ಗೆ ಜಿರಾಕ್ಸ್ ಇರುತ್ತೆ, ಕಾಪಿ ಒರಿಜಿನಲ್ ಇರಲ್ಲ. ಸೊ ನಾನು ಹೇಳ್ತೀನಿ, ನಾನು ಜಿರಾಕ್ಸ್ಗೆ ಹೆಚ್ಚು ಮಹತ್ವ ಕೊಡ್ತೀನಿ. ಯಾಕೆಂದ್ರೆ ಜಿರಾಕ್ಸ್ ಬಂದಿರೋದೇ ಒರಿಜಿನಲ್ ಇಂದ. ಸೊ ಈ ರೀತಿ ನಾವು ಸಕಾರಾತ್ಮಕವಾಗಿ ನಾವು ನೋಡ್ಬೇಕಾಗುತ್ತೆ. ಒಂದ್ಸರಿ ಯಾರೋ ಒಂದು ಬಿಲ್ಲು 2 ಲಕ್ಷ ಬಂದಿದೆ, ಯಾವ್ದೋ ಬರಬೇಕಾಗಿದೆ. ಅವರು ಮನೆ ಮ್ಯಾಂಗ್ಳೂರು ಯಾವ್ದೋ ಅಲ್ಲಿ ಹಳ್ಳಿ ಅಂತೆ ಅದು. ಇಲ್ಲಿ ಅವ್ರದ್ದು ಚಿಕಿತ್ಸೆ ಆಗಿ ಎಲ್ಲ ಆಗಿದೆ, ಡಿಸ್ಚಾರ್ಜ್ ಆಗ್ತಾ ಇಲ್ಲ. ಸೊ ಪಕ್ಕದ ಮನೆಯವರಿಂದ ಅದು ಫ್ಯಾಕ್ಸ್ ಬರಬೇಕು ಅಂತ. ಅಂದ್ರೆ ಅವನು ಮಂಗಳೂರಿಗೆ ಹೋಗಿ ಅವನು ತರಬೇಕಾದ್ರೆ ಎಷ್ಟು ಕಷ್ಟ. ಮಾಮೂಲಿ ಜನನೇ ಮಂಗಳೂರಿಗೆ ಹೋಗಿ ಟ್ರಾವೆಲ್ ಮಾಡಿದ್ರೆ ತಲೆ ಸುತ್ತ ಬಂದು ವಾಂತಿ ಬರುತ್ತೆ ಘಾಟ್ ಸೆಕ್ಷನ್ ಅಲ್ಲಿ. ಅದಕ್ಕೆ ನಾನೇನ್ ಹೇಳಿದೆ, ಅಲ್ಲಿಂದನೇ ಒಂದು ಫ್ಯಾಕ್ಸ್ ಅಲ್ಲಿಂದ ಒಂದು ಜಿರಾಕ್ಸ್ ಫ್ಯಾಕ್ಸ್ ಮಾಡಿ ಜಿರಾಕ್ಸ್ ನೇ ಅಕ್ಸೆಪ್ಟ್ ಮಾಡ್ಬೇಕು. ಯಾಕೆಂದ್ರೆ
ನಾವು ಏನೇ ನೋಡ್ಬೇಕಾದ್ರೆ ಸಕಾರಾತ್ಮಕ ಭಾವನೆಯಿಂದ ನೋಡ್ಬೇಕು. ಯಾವುದೇ ಒಂದು ಕಡತವನ್ನ ನೋಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ರೋಗಿಯ ಅವರ ರಿಪೋರ್ಟ್ಸ್ ನೋಡ್ಬೇಕಾದ್ರೆ ನಾವು ಈತನಿಗೆ ಸಹಾಯ ಮಾಡಬೇಕು ಅನ್ನುವ ನಾವು ಉದ್ದೇಶದಿಂದ ನಾವು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ಸಂಸ್ಥೆ ಆ ರೀತಿ ಕೆಲಸ ಮಾಡಿದೆ. ಇದಕ್ಕೆ ಹಲವಾರು, ಯಾಕೆಂದ್ರೆ ರೂಲ್ ಬುಕ್ ಏನ್ ಹೇಳುತ್ತೆ, ಆಯ್ತು ರೂಲ್ ಬುಕ್ ಪ್ರಕಾರ ಇಷ್ಟು ಕಟ್ಟಲೇಬೇಕಾಗುತ್ತೆ, 2,000 ಕಟ್ಟಬೇಕಾಯ್ತು ಅಡ್ಮಿಷನ್ ಅಲ್ಲಿ. ಆದ್ರೆ ಹಾರ್ಟ್ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಹಾರ್ಟ್ ಕಾಯಲ್ಲ ಯಾವುದಕ್ಕೂ. 1 ನಿಮಿಷದಲ್ಲೇ ಪ್ರಾಣ ಹೋಗ್ಬೋದು, 2 ನಿಮಿಷದಲ್ಲೇ ಪ್ರಾಣ ಹೋಗ್ಬೋದು. ಅದಕ್ಕೆ ಎಷ್ಟೋ ಸರಿ ರೂಲ್ ಬುಕ್ ಪ್ರಕಾರ ನಾವು ಹೋದ್ರೆ ಸುಮಾರು 20-30% ಜನರಿಗೆ ನಾವು ಬಡವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ರೂಲ್ ಬುಕ್ ಗಿಂತ ಬಹಳ ಮುಖ್ಯವಾದಂತ ಬುಕ್ ಯಾವ್ದಪ್ಪ ಅಂದ್ರೆ ಮಾನವೀಯತೆ ಬುಕ್. ಮಾನವೀಯತೆ ಬುಕ್ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಈ ಸಂಸ್ಥೆ ನಾವು ಒಂದು ಇವಾಗ ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಮತ್ತು ಮೈಸೂರು ಎಲ್ಲ ಸೇರಿ 125 ಜನ ಹೃದ್ರೋಗ ತಜ್ಞರಿದ್ದಾರೆ, 60 ಜನ ಹಾರ್ಟ್ ಸರ್ಜನ್ ಇದ್ದಾರೆ, 48 ಜನ ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಇದ್ದಾರೆ. ಯಾವ್ದಾದ್ರೂ ಈ ಪ್ರಪಂಚದಲ್ಲಿ 125 ಹೃದ್ರೋಗ ತಜ್ಞರು ಇರ್ತಕ್ಕಂಥ ಯಾವ್ದಾದ್ರೂ ಆಸ್ಪತ್ರೆ ಇದ್ರೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ. ಸೊ ಇದಕ್ಕೆ ನಿರಂತರವಾಗಿ ನಮಗೆ ಇವತ್ತು ನಾನು ಎಲ್ಲಾ ನಮ್ಮ ಸಹೋದ್ಯೋಗಿಗಳನ್ನ ಅಭಿನಂದಿಸ್ತೇನೆ. ಅವ್ರು ಯಾರು ಕೂಡ ಇಲ್ಲಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇಲ್ಲ, ಅವರೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಹೃದಯವಂತಿಕೆಯಿಂದ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಹಾಗೆಯೇ ಇವತ್ತು ಮೈಸೂರಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ 400 ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ನಾವು ಮಾಡಿದ್ದೇವೆ. ಅದು ಈ ಆಸ್ಪತ್ರೆಗಿಂತ ಇನ್ನೂ ಅದ್ಭುತವಾಗಿ ಇದೆ. ಸೊ ಅದನ್ನ ಕಟ್ಟಬೇಕು. ಯಾಕೆಂದ್ರೆ ಮೈಸೂರಿನಲ್ಲಿ 2010ನೇ ಇಸ್ವಿನಲ್ಲಿ ಒಂದು ಜಯದೇವ ಆಸ್ಪತ್ರೆಯನ್ನ ಮಾಡಬೇಕು ಅನ್ನುವ ನಿರ್ಧಾರವನ್ನ ಸರ್ಕಾರ ಮಾಡಿತು. ಅದಕ್ಕೆ 15 ಕೋಟಿ ರೂಪಾಯಿ ಖರ್ಚಾಗುವ ಎಸ್ಟಿಮೇಟ್ ಇತ್ತು. ಆದ್ರೆ ಸರ್ಕಾರ ಕೊಟ್ಟಿದ್ದು 5 ಕೋಟಿ. ಸರ್ಕಾರ ಕೊಟ್ಟಿದ್ದು 5 ಕೋಟಿ. ನಾವು ಇನ್ನು ಮಿಕ್ಕ 10 ಕೋಟಿಯನ್ನ ಕೆಲವು ದಾನಿಗಳಿಂದ ಪಡೆದು ಮತ್ತು ಆಂತರಿಕ ಸಂಪನ್ಮೂಲದ ಉಳಿತಾಯದಿಂದ ಅದನ್ನ ಕಟ್ಟಿದ್ವಿ. ಮೊದಲು ಹಂತದ ಜಯದೇವ. ನಂತರ 2ನೇ ಹಂತದ ಜಯದೇವ 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ 240 ಕೋಟಿ ರೂಪಾಯಿ ಆಯ್ತು. ಸರ್ಕಾರ ಕೊಟ್ಟಿದ್ದು 170 ಕೋಟಿ. ಇನ್ನ 70 ಕೋಟಿ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಉಳಿಸಿದ ಹಣ. ಆ ಸಂಸ್ಥೆಯನ್ನ ಕಟ್ಟುವಾಗ ನಾನು ಮೈಸೂರಿಗೆ ಭೇಟಿ ನೀಡಿದ್ದು 65 ಬಾರಿ. 65 ಬಾರಿ ಭೇಟಿ ನೀಡಿದ್ದೆ. ಅಂದ್ರೆ ಕಾಂಟ್ರಾಕ್ಟರ್ಗಳು ಪ್ರತಿ ಒಂದು ಫ್ಲೋರ್ ಅನ್ನು ಕೂಡ ನಾನು ನೋಡಿದ್ದೇನೆ, ಪ್ರತಿ ಒಂದು ಸ್ಟೋನ್ ಅನ್ನು ನೋಡಿದ್ದೇನೆ, ಪ್ರತಿ ಒಂದು ಇಟ್ಟಿಗೆಯನ್ನು ನೋಡಿದ್ದೇನೆ. ಯಾಕೆಂದ್ರೆ ನಮಗೆ ಕೆಲವರು ಹೇಳಿದ್ರು, ನಂತರ ಮರಳು ಶಾರ್ಟೇಜ್ ಅಂದ್ರು. ನಾನು ಸಕಲೇಶ್ಪುರದ ಇಂಜಿನಿಯರ್ಗೆ ಫೋನ್ ಮಾಡಿ ಮರಳನ್ನು ತರಿಸ್ಕೊಟ್ಟೆ. ಅದೆಲ್ಲ ಕಾಂಟ್ರಾಕ್ಟರ್ ಜವಾಬ್ದಾರಿ, ಯಾಕೆ ನಮ್ದಲ್ಲ. ನಂತರ ಇಟ್ಟಿಗೆ ಸಮಸ್ಯೆ ಇತ್ತು. ಚಾಮರಾಜನಗರದಲ್ಲಿ ಯಾರೋ ಒಂದು ನನ್ನ ಪೇಷಂಟೇ ಇದ್ರು, ಅವ್ರಿಗೆ ಇದು ಮಾಡಿ ಕೊನೆಗೆ ಅವ್ರು ಕೇಳ್ತಾ ಇದ್ರು, ಮಂಜುನಾಥ್ ನೀವು ಸರ್ಕಾರಿ ಆಸ್ಪತ್ರೆಯನ್ನ ಕಟ್ಟಿಸ್ತಾ ಇದ್ದೀರೋ ಅಥವಾ ನಿಮ್ಮ ಸ್ವಂತ ಆಸ್ಪತ್ರೆಯನ್ನ ಕಟ್ಟಿಸ್ತಾ ಇದ್ದೀರೋ ಅಂತ ಕೇಳಿದ್ರು. ಯಾಕೆ ಇಷ್ಟು ತಲೆ ಕೆಡಿಸ್ಕೋತೀರಾ? ನಂತರ ಅಲ್ಲಿರುವ ಗ್ರಾನೈಟ್ ಸ್ಟೋನ್ ನೋಡ್ಬೇಕು ನೀವು. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರಾನೈಟ್ ಸ್ಟೋನು. ಅದು 650 ರೂಪಾಯಿ 1 ಮೀಟರ್ಗೆ ಅಂತ, ಸ್ಕ್ವೇರ್ ಮೀಟರ್ಗೆ. ಆದ್ರೆ ನಮ್ಮ ರೂಲ್ ಬುಕ್, ನಮ್ಮ SR ಪ್ರಕಾರ 330 ರೂಪಾಯಿ ಮೇಲೆ ಹೋಗಂಗಿಲ್ಲ. ಅದು 330 ರೂಪಾಯಿ ಮೇಲೆ ಹೋದ್ರೆ ಹೋಗಂಗಿಲ್ಲ. ಆಗ ನಾನು ಅವ್ರಿಗೆ ಗ್ರಾನೈಟ್ ವ್ಯಾಪಾರಿಯವ್ರಿಗೆ ಹೇಳಿದೆ, ನೀವು ಕೂಡ ನಮ್ಗೆ ದಾನಿಗಳಾಗಬೇಕು. ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರಾನೈಟ್ ನೇ 330 ರೂಪಾಯಿ ಕೊಡಬೇಕು. ನಂತರ ಇಡೀ ಮೈಸೂರು ಜಯದೇವಗೆ ಎಕ್ಸ್ಪೋರ್ಟ್ ಕ್ವಾಲಿಟಿನ ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ನಡೀತಾ ಇದ್ರೆ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ಅದರಿಂದ ನಾವು ಈ ರೀತಿ ಮೈಸೂರು ಜಯದೇವ ಹೃದ್ರೋಗ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಇವತ್ತು KC ಜನರಲ್ ಆಸ್ಪತ್ರೆಯಲ್ಲಿ ನಾವು ಸ್ಯಾಟಲೈಟ್ ಸೆಂಟರ್, 50 ಬೆಡೆಡ್ ಸ್ಯಾಟಲೈಟ್ ಸೆಂಟರ್ ನಾವು ಕಟ್ಟಿದ್ದೇವೆ. ಅದಕ್ಕೆ ಸರ್ಕಾರ ಘೋಷಣೆ ಮಾಡಿದ್ದು ಸುಮಾರು 22 ಕೋಟಿ. ಆದ್ರೆ ಅದಿನ್ನೂ ಬಂದಿಲ್ಲ. ಬಟ್ ಆದ್ರೆ ಆಸ್ಪತ್ರೆ ಮಾಡಿ ನಡೀತಾ ಇದೆ, ಚೆನ್ನಾಗಿ ಆಸ್ಪತ್ರೆ ಮಾಡಿ ಚೆನ್ನಾಗಿ ನಡೀತಾ ಇದೆ. ಹಾಗೆ ESI ಹಾಸ್ಪಿಟಲ್, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾವಾಗ್ಲೂ ಅಷ್ಟೇ ಸಕಾರಾತ್ಮಕವಾಗಿ ನೋಡ್ಬೇಕು. ನೋಡಿ, ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಬಹಳ ಮುಖ್ಯವಾದದ್ದು.
ಎಷ್ಟು ಸರಿ ನಾನು ನೋಡಿದ್ದೇನೆ, ಕೆಲವರೆಲ್ಲ ಸಿಬ್ಬಂದಿ ವರ್ಗದವರು ರೆಪ್ರೆಸೆಂಟೇಶನ್ ಕೊಡ್ತಾರೆ, ಸರ್ ಅವ್ರಿಗೆ ಪ್ರಮೋಷನ್ ಕೊಡಬೇಡಿ. ಯಾಕೆಂದ್ರೆ ಇವತ್ತು 3 ಮಾನಸಿಕ ಕಾಯಿಲೆಗಳಿದೆ ನಮ್ಮ ಜನಸಾಮಾನ್ಯರಿಗೆ. 3 ಮಾನಸಿಕ ಕಾಯಿಲೆ, ಒಂದು ಅಹಂಕಾರ, ಇನ್ನೊಂದು ಅನುಮಾನ, 3ನೇದು ಅಸೂಯೆ. ಈ 3 ಇದ್ರೆ ಅವರು ಮಲಗಲ್ಲ, ಬೇರೆಯವ್ರನ್ನ ಮಲಗಕ್ಕೆ ಬಿಡಲ್ಲ. ಸೊ ಈಗೇನಾಯ್ತು, ಒಂದು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇನೆ, ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ, ಸರ್ ಅವ್ರಿಗೆ ಪ್ರಮೋಷನ್ ಕೊಡಬೇಡಿ. ನಾನು ಅವ್ರಿಗೆ ಕೇಳಿದ್ದೀನಿ, ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ? ಹೌದು ಸರ್ ಇದೆ. ಹಾಗಾದ್ರೆ ನನಗೆ ಪ್ರಮೋಷನ್ ಕೊಡಿ ಅಂತ ಕೊಡಿ, ಬರ್ಕ ಬನ್ನಿ ಬೇರೆ. ಸೊ ಈ ತರ ಕೊಟ್ಟಿದ್ದೀನಿ. ಕೆಲವರೆಲ್ಲ ಶನಿವಾರ ಅವರು ಪ್ರಮೋಷನ್, ಶುಕ್ರವಾರ ಕೊಟ್ಟಿದ್ದೀನಿ ಅಂತ, ಶುಕ್ರವಾರ ಕೊಟ್ಟಿದ್ದೀನಿ. ಯಾಕೆಂದ್ರೆ ನಾವು ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಸಹಾಯ ಈಗ ನೋಡಿ, ಇವತ್ತು ನಾಳೆ ರಿಟೈರ್ ಆಗ್ತಾ ಇದ್ದೀನಿ, ಆದ್ರೂ ಇನ್ನು 24 hours ನನ್ನ ಸಿಗ್ನೇಚರಿಗೆ ಬೆಲೆ ಇದೆ, ಇನ್ನು 24. ಯಾಕೆಂದ್ರೆ ಕೆಲವರು ನೀವು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತಾಡೋದನ್ನ ನಾವು ನೋಡಿದ್ದೇವೆ. ಮುಂದೆ ಬರುವವರು ಈ ರೀತಿ ಮಾಡಬೇಕು, ಇನ್ನು ಹಲವಾರು ಕೆಲಸಗಳನ್ನ ಈ ರೀತಿ ನೀವು ಮಾಡಬೇಕು. ಇನ್ನು ಅವರು ಇಂದು ದಿವಸ ಮಾಡ್ಬೋದಿತ್ತಲ್ಲ, ಇಂದು ದಿವಸ ಅದಕ್ಕೋಸ್ಕರ ಯಾವತ್ತು ನನ್ನ ಜಾತಕದಲ್ಲಿ ನಾಳೆ ಅನ್ನೋದಿಲ್ಲ, ಎಲ್ಲ ಇವತ್ತೇ ಆ ರೀತಿ ಮಾಡ್ಬೇಕೆಂದ್ರೆ ಯಾವಾಗ್ಲೂ ಅಷ್ಟೇ. ನಿಮ್ಮ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಸಹಿ ಮುಂದೆ ಒಂದು ಅದಕ್ಕೆ ಹೇಳ್ತೇವೆ, ಅದು ಹಸ್ತಾಕ್ಷರ ಆಗಬೇಕಾಗುತ್ತೆ. ಅಂದ್ರೆ ಸೊ ಆ ರೀತಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ನೀವು ನೋಡಿ, ಯಾವಾಗ್ಲೂ ಅಷ್ಟೇ, ನೀವು ಸಮಾಜದಲ್ಲಿ ಉತ್ತಮವಾದಂತ ಕೆಲಸ ಮಾಡಿದ್ರೆ ಸಮಾಜ ಗೌರವಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭವೇ ಸಾಕ್ಷಿ. ಸಮಾಜ ಗೌರವಿಸುತ್ತೆ. ಸೊ ನಿನ್ನೆ ಸರ್ಕಾರದವರು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ನಮ್ಮ ಸಾಧನೆ ಬಗ್ಗೆ, ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ಒಳ್ಳೆಯ ಉತ್ತಮವಾದಂತಹ ಮಾತನಾಡಿ ನಮಗೆ ಸನ್ಮಾನ ಕೂಡ ಅವರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಮೇ 25ರಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ, ಈಗಾಗಲೇ ಹೇಳಿದ್ರು ಅದು ಪ್ರಸ್ತಾಪ, ಅಂದ್ರೆ ಕೇಂದ್ರ ಸಂಸದೀಯ ಸ್ಥಾಯಿ ಸಮಿತಿಯವರು ಇಲ್ಲಿ ಅಧ್ಯಯನಕ್ಕೆ ಬಂದಿದ್ರು. ಇದೆಲ್ಲ ಆಸ್ಪತ್ರೆಯನ್ನ ನೋಡಿ, ಡಾಕ್ಟ್ರೇ ಇದ್ರ ಓನರ್ ಯಾರು ಅಂತ ಕೇಳಿ, ನಾನು ಹೇಳಿದೆ ಇದ್ರ ಓನರು ಸರ್ಕಾರ, ನಾನು ಇಲ್ಲಿ ನಿರ್ದೇಶಕನಾಗಿದ್ದೇನೆ ಅಂತ ಹೇಳಿದ್ರು. ಅವ್ರೇನ್ ಹೇಳಿದ್ರು, ನಾವು ನಮ್ಮ ವರದಿಯಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಡ್ತೇವೆ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಮಂಜುನಾಥ್ ಅವರ ಮಾಡೆಲ್ ಏನಿದೆ, ಜಯದೇವ ಆಸ್ಪತ್ರೆಯ ಮಾಡೆಲ್ ಏನಿದೆ, ಇದನ್ನ ಎಲ್ಲಾ ನಮ್ಮ ಭಾರತ ದೇಶದ ಸ್ವಾಯತ್ತ ಆಸ್ಪತ್ರೆಗಳು ಅನುಕರಣ ಮಾಡಬೇಕು ಅನ್ನೋ ವರದಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಯಾವಾಗ್ಲೂ ಅಷ್ಟೇ ಬಹಳ ಇದನ್ನೆಲ್ಲ ಮಾಡಬೇಕಾದ್ರೆ ಹಲವಾರು ಜನ ಕಲ್ಲುಗಳನ್ನು ಎಸ್ತಿರ್ಬೋದು, ನಮ್ಮ ಮೇಲೆ ಹಲವಾರು ಜನ ಇಟ್ಟಿಗೆಗಳನ್ನು ಕೂಡ ಇರ್ಬೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಆದರೆ ನಾನು ಆ ಕಲ್ಲುಗಳನ್ನ ವಾಪಸ್ ಎಸಲಿಲ್ಲ, ಆ ಇಟ್ಟಿಗೆಗಳನ್ನ ವಾಪಸ್ ಎಸಲಿಲ್ಲ. ಆ ಕಲ್ಲುಗಳಿಂದ, ಆ ಇಟ್ಟಿಗೆಗಳಿಂದ 4 ಅದ್ಭುತವಾದಂತಹ ಆಸ್ಪತ್ರೆಗಳನ್ನ ಜಯದೇವ ಆಸ್ಪತ್ರೆ ಕಟ್ಟಿದೆ. ಯಾಕೆಂದ್ರೆ ಇದು ಯಾವಾಗಲೂ ಅಷ್ಟೇ ನಾವು, ಯಾಕೆಂದ್ರೆ ಈ ನಿರ್ಗಮನ ಅನಿವಾರ್ಯ, ಆದ್ರೆ ನೆನಪುಗಳು ಅಮರವಾಗಿರುತ್ತೆ. ನೆನಪುಗಳು ಯಾವಾಗಲೂ ಅಮರವಾಗಿರುತ್ತೆ. ಇವತ್ತು ಹಲವಾರು ದಾನಿಗಳು ಇದ್ದಾರೆ. ಇವತ್ತು ಡಾಕ್ಟರ್ ST ಯಾವಗಲ್, ಇಲ್ಲೇ ಪ್ರೊಫೆಸರ್ HOD ಅಂಡ್ ಅವರು ಇನ್ಚಾರ್ಜ್ ಡೈರೆಕ್ಟರ್ ಆಗಿದ್ರು, ಇಲ್ಲಿ ಅವರು ಗವರ್ನಿಂಗ್ ಕೌನ್ಸಿಲ್ ಇದ್ದಾರೆ. ನಂತರ ಡಾಕ್ಟರ್ CB ಪಾಟೀಲ್ ಅವರನ್ನು ಕೂಡ ನೋಡ್ತಾ ಇದ್ದೇನೆ. ಮತ್ತು ಮೈಸೂರಿಂದ ಡಾಕ್ಟರ್ SP ಯೋಗಣ್ಣ ಅವರು ಬಂದಿದ್ದಾರೆ. ನಮ್ಮ ಗುರುಗಳಾದಂತಹ ಚಿಕ್ಕಮೊಗ್ಗ ಅವರು ಬಂದಿದ್ದಾರೆ. ನ್ಯಾಯಮೂರ್ತಿಗಳಾದಂತಹ ವೇಣುಗೋಪಾಲ್ ಬಂದಿದ್ದಾರೆ. ನಮ್ಮ ಬೀಗರಾದಂತಹ ವೈಸ್ ಚಾನ್ಸಲರ್ ರಂಗಪ್ಪ ಅವರು ಬಂದಿದ್ದಾರೆ. ಸೊ ಹಲವಾರು ಗಣ್ಯರು ಇವತ್ತು ಇಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ನಾವು ಯಾರನ್ನು ಕೂಡ, ನನಗೆ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ಯಾಕೆ ಹೆಮ್ಮೆ ಇದೆ ಅಂದ್ರೆ, ಅವರು ಮಂತ್ರಿಯಾಗಿ ಬಂದಿಲ್ಲ, ನಮ್ಮ ಸ್ನೇಹಿತರಾಗಿ ಅಭಿಮಾನದಿಂದ ಬಂದಿದ್ದಾರೆ. ಸೊ ಅವರಿಗೆ, ಯಾಕಂದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳು ದೇಣಿಗೆ ಕೊಡೋದಿಲ್ಲ, ದೇಣಿಗೆ ತಗತಾರೆ. ಯಾಕೆಂದ್ರೆ ಸುಧಾಕರ್ ಅವರು ನನಗೆ ಡಾಕ್ಟರ್ ರಾಮಚಂದ್ರ ಅವ್ರ ಮೂಲಕ, ನಮ್ಮ ಪಿಡ್ವಾಯ್ ಇಂದಿನ ನಿರ್ದೇಶಕರಾದ ರಾಮಚಂದ್ರ ಅವರು ಇಸ್ ಎ ವೆರಿ ಗುಡ್ ಆನ್ಕೋ ಸರ್ಜನ್. ಸೊ ಅವರು ಅವರ ಹುಟ್ಟು ಹಬ್ಬದ ದಿನ
ಅವರು ಮತ್ತು ಅವರ ಶ್ರೀಮತಿಯವರು ಬಂದು 2 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರೆ. ಹಲವಾರು ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಸಲಹೆ ಕೊಡ್ಲಿಕ್ಕೆ ಒಬ್ಬರಿಗೆ ಸಲಹೆ ಕೇಳಿದ್ರೆ 1,000 ಜನ ಸಲಹೆ ಕೊಡಕ್ಕೆ ರೆಡಿ ಆಗ್ತಾರೆ. ಆದರೆ ಸಹಾಯ ಕೇಳಿದ್ರೆ ನೀವು 1,000 ಜನ ಕೇಳಿದ್ರೆ ಒಬ್ಬರೇ ಕೊಡೋದು. ಸೊ ಅದರಿಂದ ನನಗೆ ವಿಶೇಷವಾಗಿ ಅವ್ರ ಬಗ್ಗೆ ಬಹಳ, ಯಾಕೆಂದ್ರೆ ಅವ್ರಿಗೆ ನೋಡಿ ಎಲ್ಲಾರ್ಗು ಹಣ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ ಇವೆಲ್ಲ ತೂಕ ಸಾಧನೆಯು ಕೂಡ ಎಷ್ಟೋ ಸರಿ ಮಹತ್ತರ ಸಾಧನೆಯನ್ನ ಮಾಡ್ತಾ ಎಷ್ಟೋ ಸರಿ ಭಾರ ಅನ್ಸುತ್ತೆ. ಯಾಕೆಂದ್ರೆ ನಾನು ನಮ್ಮ ರೋಗಿಗಳ ಮುಖದಲ್ಲಿ ನಗು ಇರಬೇಕು, ನಮ್ಮ ರೋಗಿಗಳು ಚೆನ್ನಾಗಿ ನಿದ್ರೆ ಮಾಡಬೇಕು, ನಮ್ಮ ಸಿಬ್ಬಂದಿ ವರ್ಗದವರು ಚೆನ್ನಾಗಿ ನಿದ್ರೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹಲವಾರು ರಾತ್ರಿ ನಾನು ನಿದ್ರೆ ಮಾಡ್ಲಿಕ್ಕಾಗಿಲ್ಲ. ಸೊ ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಇವತ್ತು ಈ ಸಾಧನೆ ಪ್ರತಿಯೊಬ್ಬರಿಗೂ ಸೇರುತ್ತೆ. ಇಲ್ಲಿ ನೋಡ್ಬೋದು ಸ್ವಚ್ಛತೆ ಕಾರ್ಯಕ್ರಮ, ಸ್ವಚ್ಛತೆ ಮಾಡತಕ್ಕಂತ ನಮ್ಮ ಹೌಸ್ ಕೀಪಿಂಗ್ ಆಗ್ಬಹುದು ಅಥವಾ ಸೆಕ್ಯೂರಿಟಿಯರ್ ಆಗ್ಬಹುದು. ಮೊದಲೆಲ್ಲ ಅವ್ರಿಗೆ 4,000 ರೂಪಾಯಿ ಬರ್ತಾ ಇತ್ತು. ನಾನು ಲೇಬರ್ ಬೋರ್ಡ್ ಅಲ್ಲಿ ಆವಾಗ ಬಚ್ಚೇಗೌಡರು ಲೇಬರ್ ಮಿನಿಸ್ಟರ್ ಆಗಿದ್ರು ಅಂತ ನಾನು ಹೋಗಿ ಅಲ್ಲಿ ಹೇಳಿದೆ ಅವರಿಗೆ, ನೋಡಿ 4,000 ರೂಪಾಯಿ 5,000 ರೂಪಾಯಿ ಕೊಟ್ರೆ ಸಾಲದು, ಹೆಚ್ಚು ಹೆಚ್ಚು. ಅಯ್ಯೋ ಡಾಕ್ಟರ್ ಮಂಜುನಾಥ್ ನೀವು ಹಾಗೆ ಹೇಳ್ತೀರಾ, ಬೇರೆಯವರೆಲ್ಲ ಕೊಡಕ್ಕಾಗಲ್ಲ. ನಾನು ಹೇಳಿದೆ 4,000 ರೂಪಾಯಿ ಹೇಗೆ ಜೀವನ ಮಾಡ್ತಾರೆ, 5,000 ರೂಪಾಯಿ ಹೇಗೆ ಜೀವನ ಮಾಡ್ತಾರೆ. ಆಗ ನಮ್ಮ ಶಿಫಾರಸಿನ ಮೇಲೆ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಅವರಿಗೆ ಇವತ್ತು ಸುಮಾರು 17,000 ರೂಪಾಯಿ 18,000 ರೂಪಾಯಿ. ಆದ್ರೆ ಒಂದು ಬಹಳ ಚೆನ್ನಾಗಿ ಮಾಡಿದ್ವಿ ಅದು ರೂಲ್ಸ್ ನಾವು. ಈ ಮೇಸ್ತ್ರಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕಡಿಮೆ ಸಂಬಳ, ಆಕ್ಚುಲಿ ಗುಡಿಸ್ತಾರಲ್ಲ ಅವರಿಗೆ ಜಾಸ್ತಿ ಸಂಬಳ. ಅದು ನಾನೇ ಹೇಳಿದೆ, ಇವತ್ತು ನಮ್ಮ ದೇಶದಲ್ಲಿ ಮೇಸ್ತ್ರಿ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇವತ್ತು ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ಈ ರೀತಿ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಇಷ್ಟು ಇದಕ್ಕಿಂತ ಈಗ ಹಲವಾರು ಪ್ರಶಸ್ತಿಗಳು ನಾವೆಷ್ಟು ಓದಿರ್ಬೋದು, ಎಷ್ಟೋ ಪ್ರೊಸೀಜರ್ ಮಾಡಿರ್ಬೋದು, ಏನೇನೋ ಸಾಧನೆ ಮಾಡಿರ್ಬೋದು. ನನ್ನ ಅರ್ಥದಲ್ಲಿ ನಮ್ಮ ಪದವಿಗಳು, ನಮ್ಮ ಪಾರಿತೋಷಕಗಳು, ನಮ್ಮ ಬಿರುದುಗಳು, ನಮ್ಮ ಪ್ರಶಸ್ತಿಗಳು ಅಷ್ಟು ಮುಖ್ಯವಲ್ಲ. ಆದರೆ ನಮ್ಮ ಓದು, ನಮ್ಮ ಕಲಿಕೆ, ನಮ್ಮ ಕೌಶಲ್ಯತೆ ಎಷ್ಟು ಜನರ ಮುಖದಲ್ಲಿ ನಗುವನ್ನ ತಂದಿದೆ ಮತ್ತು ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನ ತಂದಿದೆ ಅದು ಮುಖ್ಯ. ಯಾಕೆಂದ್ರೆ ಕೇವಲ ಶಿಕ್ಷಣ ಇದ್ರೆ ಸಾಲದು, ಸಂಸ್ಕಾರ ಇರಬೇಕು ಅನ್ನೋದು ನನ್ನ ಚಿಂತನೆ. ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತು ಪ್ರತಿದಿನ ಜಯದೇವ ಹೃದ್ರೋಗ ಸಂಸ್ಥೆಗೆ ನೋಡಿ ಇದರ ಬಜೆಟ್, ನೀವು ಕೆಲವರೆಲ್ಲ ಹೇಳಿದ್ದಾರೆ ಜಯದೇವರು ಜಾಸ್ತಿ ಬಜೆಟ್ ಕೊಡ್ತಾರೆ ಅಂತ. ಇನ್ಫ್ಯಾಕ್ಟ್ ಬೇರೆ ಆಸ್ಪತ್ರೆಗೆ ಹೋಲಿಕೆ ಮಾಡಿದ್ರೆ ಇನ್ನೂ ಕಡಿಮೆನೆ. ಸೊ ಅದರಿಂದ ಅನುದಾನ ಬಹಳ ಮುಖ್ಯ. ಸರಿ, ಅನುದಾನಕ್ಕಿಂತ ಅನುಷ್ಠಾನ ಮುಖ್ಯ, ಅನುಷ್ಠಾನಕ್ಕಿಂತ ನಿರ್ವಹಣೆ ಬಹಳ ಮುಖ್ಯವಾಗಿದ್ದು. ಅದಕ್ಕೋಸ್ಕರ ನಾವು ಇಂಥ ಸಂಸ್ಥೆಗಳನ್ನ ನಡೆಸಬೇಕಾದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಹಲವಾರು ಆಸ್ಪತ್ರೆಗಳನ್ನ, ಸಂಸ್ಥೆಗಳನ್ನ ನೋಡ್ತೇನೆ. ಯಾವಾಗ್ಲೂ ಅಷ್ಟೇ ನಾಯಕತ್ವ ಗುಣ ಇರೋರು ಬರ್ಬೇಕಾಗುತ್ತೆ, ಮಾನವೀಯತೆ ಇರೋರು ಬರ್ಬೇಕಾಗುತ್ತೆ. ಯಾಕೆಂದ್ರೆ ಬುದ್ಧಿವಂತಿಕೆಗೂ ಹೃದಯವಂತಿಕೆಗೂ ಬಹಳ ವ್ಯತ್ಯಾಸ ಇದೆ. ನೋಡ್ಬೋದು, ಬುದ್ಧಿವಂತರು ಯಾರಪ್ಪ ಅಂದ್ರೆ ಅವಕಾಶ ಇದ್ದಾಗ ಮಾತ್ರ ಬರ್ತಾರೆ. ಅವ್ರು ಬುದ್ಧಿವಂತರು. ಅವಕಾಶ ಇಲ್ಲದೆ ಇದ್ದಾಗ್ಲೂ ಬಂದು ನಿಮ್ಮನ್ನು ಮಾತಾಡ್ಸೋರು, ನಿಮಗೆ ಸಹಾಯ ಮಾಡೋರು ಹೃದಯವಂತರು. ಸೊ ಬುದ್ಧಿವಂತರಿದ್ರೆ ಸಾಲದು, ಹೃದಯವಂತರು ಇರ್ಬೇಕಾಗುತ್ತೆ. ಹಾಗೆಯೇ ದೃಷ್ಟಿ ಇದ್ರೆ ಸಾಲದು, ದೂರದೃಷ್ಟಿ ಇರ್ಬೇಕಾಗುತ್ತೆ. ಕೇವಲ ಕೌಶಲ್ಯತೆ ಇದ್ರೆ ಸಾಲದು, ಕರುಣೆ ಇರ್ಬೇಕಾಗುತ್ತೆ. ಇವತ್ತು ಗಣಕೀಕರಣ ಅಂತೀವಿ, ಸರಳೀಕರಣ ಬಹಳ ಮುಖ್ಯ. ಸೊ ಹೀಗಾಗಿ ನಾವು ಈ ರೀತಿ ಯಾವಾಗ್ಲೂ ನಾನು ಹೇಳ್ತೇನೆ, ಈ ಫೈಲ್ ಇವತ್ತು ನಮ್ಮ ಭಾರತ ದೇಶ ಫೈಲ್ಸ್ ಕಡತಗಳು ಅನ್ನೋ ದಿಕ್ಕಿನಲ್ಲೇ ಸಾಗ್ತಾ ಇದೆ. ಸೊ ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ. ಯಾರೋ ಆಫೀಸ್ ಸೂಪರ್ಡೆಂಟು ಒಂದು ದಿಂಬು ಬೇಕು ಅಂತ ಏನೋ ಕಳಿಸಿದ್ರಂತೆ. ಅದಕ್ಕೆ ದಿಂಬು ಎಷ್ಟಗ್ಲ ಬೇಕು, ಉದ್ದ ಬೇಕು ಅಂತ ಬಿಟ್ಟು ವಾಪಸ್ ಬಂತಂತೆ. ಇನ್ನೊಂದ್ಸರಿ ಕಳಿಸಿದ್ರಂತೆ. ಆವಾಗ ಬಣ್ಣ ಯಾವ ರೀತಿ ಬೇಕು ಅಂತ ವಾಪಸ್ ಬಂತು.
ಅದು 3ನೇ ಸರಿ ಬಂತಂತೆ, ಅದು ಕುಶನ್ ಬೇಕಾ ಕಾಟನ್ ಬೇಕಾ ಅಂತ ಹೋಗಿ ಬಂದು ದಪ್ಪ ಆಯ್ತಂತೆ. ಕೊನೆಗೆ ಅವ್ರು ಬೇಡ ಇದನ್ನೇ ಹಾಕೋತೀನಿ ಅಂತ. ಸೊ ಅದರಿಂದ ನಾವು ಬಹಳ ಮುಖ್ಯವಾದದ್ದು, ನನ್ನ ಅರ್ಥದಲ್ಲಿ ಈ ನಕಾರಾತ್ಮಕ ಭಾವನೆ ಇರಬಾರ್ದು. ಈ ನಕಾರಾತ್ಮಕ ಭಾವನೆ ಇದ್ರೆ ಏನಾಗುತ್ತೆ, ಈಗ ನೋಡಿ ಯಾರಿಗೋ ಒಬ್ರು ಪ್ರಮೋಷನ್ಗೆ ಎಲಿಜಿಬಿಲಿಟಿ ಇದ್ರೆ ಕೊಟ್ಬಿಡ್ಬೇಕು, ಅಥವಾ ಯಾವ್ದಾದ್ರು ವೇಕೆನ್ಸಿ. ನಾನು ಎಷ್ಟೋ ಜನ ಪ್ರಾರಂಭದಲ್ಲಿ ಬಂದಂತ ಸಂದರ್ಭದಲ್ಲಿ ಆವಾಗ ಶಾರ್ಟೇಜ್ ಇತ್ತು, ವ್ಯಾಸ್ಕ್ಯುಲರ್ ಸರ್ಜನ್ ಶಾರ್ಟೇಜ್ ಇತ್ತು, ಕಾರ್ಡಿಯಾಲಜಿಸ್ಟ್ ಶಾರ್ಟೇಜ್ ಇತ್ತು. ಬಹುಶಃ 5-6 ವರ್ಷದಿಂದ ನಾನು ಅವರು ಅಪ್ಲಿಕೇಶನ್ 10 ಗಂಟೆ ಕೊಟ್ಟಿದ್ದಾರೆ, ಸರ್ ನಾವು ಊರಿಗೆ ಹೋಗಿ ಬರ್ತೀವಿ ಅಂದಾಗ ನಾನೇನ್ ಮಾಡಿದ್ದೀನಿ, ಇಲ್ಲ ಅವ್ರಿಗೆ ಕಾಫಿ ಕೊಡ್ಸಿ, ಅವ್ರಿಗೆ ತಿಂಡಿ ಕೊಡ್ಸಿ, ಇನ್ನು 1 ಅವರ್ ನಿಮ್ಗೆ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಯಾಕೆಂದ್ರೆ ನನಗೆ ಆ ಸಂದರ್ಭದಲ್ಲಿ ಅವರು ಊರಿಗೆ ಹೋದ್ರೆ ಬರ್ತಾರೋ ಇಲ್ವಾ ತಿರ್ಗಾ ಅನ್ನೋ ನನ್ನ ಅನುಮಾನ ಇತ್ತು. ಆ ರೀತಿ ಕೆಲಸ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ನಿಜವಾಗ್ಲೂ ಇವತ್ತು ಈ ಸಂಸ್ಥೆ ನಾನು ಹಲವರನ್ನ ನೆನ್ಕೋಬೇಕಾಗುತ್ತೆ. ಇದರ ಸಂಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಡಿ ಚೆನ್ನಯ್ಯ ಅವರು. ಯಾಕೆಂದ್ರೆ ಈ ಸಂಸ್ಥೆಯನ್ನ ಹುಟ್ಟಿ ಹಾಕಿದ್ದು ಅವರು. ಯಾವತ್ತೂ ಅಷ್ಟೇ ನಾವು ಮಾಡಿ ಏರಿದ ಮೇಲೆ ಏಣಿ ಮರಿಬಾರದು ಅಂತ ಹೇಳ್ತೇವೆ, ಅಥವಾ ದಡ ಸೇರಿದ ಮೇಲೆ ದೋಣಿ ಮರಿಬಾರದು ಅಂತ ಒಂದು ಮಾತಿದೆ. ನಂತರ ಅಂಬಲಿ ಚನ್ನಬಸಪ್ಪ ಅನ್ನುವರು ಮಹಾದಾನಿಗಳು ಇವತ್ತು ಷಡಕ್ಷಿಯವರು ಕೂತಿದ್ದಾರೆ. ಅವರು ಆವಾಗ ಸುಮಾರು ಆ ಕಾಲದಲ್ಲಿ 80ನೇ ಇಸ್ವಿನಲ್ಲಿ 78-80ನೇ ಇಸ್ವಿನಲ್ಲಿ ದಾನ ಮಾಡಿ ಅವರ ಗುರುಗಳ ಹೆಸರು ಜಯದೇವ ಅನ್ನೋ ಹೆಸರು ಆಗ ಬಂದಿದೆ ಅಂಬಲಿ ಚನ್ನಬಸಪ್ಪ ಅವರ ಕಡೆಯಿಂದ. ಯಾಕೆಂದ್ರೆ ಹೀಗಾಗಿ ಹಲವಾರು ನಿರ್ದೇಶಕರು ಕೂಡ ಬಂದೋಗಿದ್ದಾರೆ. ಅವರು ಅವರವರ ಇತಿಮಿತಿಯಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬರನ್ನು ಕೂಡ ನಾವು ನೆನಪಿಸಬೇಕಾಗುತ್ತೆ. ಇವತ್ತು ನಾನು 5ನೇ ನಿರ್ದೇಶಕನಾಗಿ ನಾನು ಕೆಲಸ ಇದು ಅಧಿಕಾರ ವಹಿಸಿದಂತ ಸಮಯ ನನಗೆ ಆವಾಗ ಅಂದಿನ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು. ಅವರು ಆರ್ಡರ್ ಕೊಡುವಾಗ ಒಂದು ಮಾತು ಹೇಳಿದ್ರು, ನನಗೆ ಸಂಸ್ಥೆ ವಿಶ್ವಾಸವನ್ನ ಕಳೆದುಕೊಂಡಿದೆ, ಜನರಲ್ಲಿ ವಿಶ್ವಾಸ ಇಲ್ಲ, ಆಸ್ಪತ್ರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ, ನಮಗೆ ವಿಶ್ವಾಸ ಇದೆ ಮಂಜುನಾಥ್, ಈ ಆಸ್ಪತ್ರೆಯನ್ನ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೇವೆ, ಅದನ್ನ ನೀವು ಬೆಳೆಸಿ, ಇದನ್ನ ಬೆಳಗಿಸ್ಬೇಕು, ಇದನ್ನ ಬೆಳೆಸಿ ಬೆಳಗಬೇಕು ಅನ್ನುವ ಮಾತನ್ನ ಹೇಳಿದ್ರು. ಇವತ್ತು ಈ ಆಸ್ಪತ್ರೆ ಬೆಳೆದಿದೆ ಮತ್ತು ಬೆಳಗ್ತಾ ಇದೆ, ಮತ್ತು ಇದು ನಿಜವಾಗ್ಲೂ ಬಾನೆತ್ತರಕ್ಕೆ ಬೆಳೆದಿದೆ. ಇದು ಬಹಳ ಆ ರೀತಿ ಮನುಷ್ಯರಿಗೆ ದೃಷ್ಟಿಯಾಗಬೇಕು. ಇವತ್ತು ಪ್ರತಿಯೊಬ್ಬರನ್ನು, ನಮ್ಮ ಎಲ್ಲಾ ಸಹೋದ್ಯೋಗಿಗಳನ್ನು ಕೂಡ ಇವತ್ತು ನಾನು ನೆನಪು ಮಾಡ್ಕೋಬೇಕು. ಎಲ್ಲ ಪ್ರತಿಯೊಬ್ಬರ ತಮ್ಮ ಸಹಕಾರದಿಂದ ಇದು ಮಾಡ್ಲಿಕ್ಕೆ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾನು ನಿರ್ದೇಶಕನಾಗಿ, ಡೈರೆಕ್ಟರ್ ಆಗಿ ಕೆಲವರೆಲ್ಲ ಬಂದು ನನಗೆ ಕೇಳ್ತಾರೆ, ಸುಮಾರು ಜನ, ಸರ್ ನೀವು ಡೈರೆಕ್ಟರ್ ಆಗಿದ್ದೀರಾ, ಇನ್ನು ಪೇಷಂಟ್ ನೋಡ್ತಾ ಇದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, BP ಚೆಕ್ ಮಾಡ್ತೀರಾ ನೀವೇನೆ, ಡೈರೆಕ್ಟರ್ ಆಗಿದ್ದೀರಾ, ನೀವು ಪ್ರೊಸೀಜರ್ಸ್ ಮಾಡ್ತಾ ಇದ್ದೀರಾ, ಹೀಗೆ ಹಾಗೆ ಹೀಗೆ ಅಂತ. ನಾನು ಡೈರೆಕ್ಟರ್ ಆಗಿದ್ರು ಕೂಡ 70% ಸಮಯವನ್ನ ರೋಗಿಗಳ ಶುಶ್ರೂಷೆ, ರೋಗಿಗಳ ಸಲಹೆಗೆ ಉಪಯೋಗಿಸಿದ್ದೇನೆ. ಇನ್ನ 30% ಸಮಯವನ್ನ ನಾನು ನನ್ನ ಆಡಳಿತಕ್ಕೆ ಉಪಯೋಗಿಸಿದ್ದೇನೆ. ಆ 30% ಸಮಯದಲ್ಲಿ ನಾನು ಏನು ಮಾಡಬೇಕು, 100% ಆಡಳಿತಾತ್ಮಕವಾದಂತ ವ್ಯವಸ್ಥೆಯನ್ನ ಮಾಡ್ತೀನಿ. ಯಾಕೆಂದ್ರೆ ನಂದು ಏನಿದ್ರು ಪಾಸಿಟಿವ್ ಆಟಿಟ್ಯೂಡ್ಸ್. ಯಾವತ್ತೂ ನನ್ನ ರೂಮಿಗೆ ಬಂದಂತ ಒಂದೇ ಒಂದು ರೋಗಿಯನ್ನ ನಿರಾಸೆಯಿಂದ ನಾನು ವಾಪಸ್ ಕಳಿಸಿಲ್ಲ. ಸೊ ಹೀಗಾಗಿ ಈ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಒಂದು ಸಮಾರಂಭ. ಯಾಕೆಂದ್ರೆ ನಿಮ್ಮನ್ನೆಲ್ಲ ಇವತ್ತು ನೋಡುವಂತ, ಯಾಕೆಂದ್ರೆ ನಾ ಈಗಾಗಲೇ ಹೇಳಿದೆ, ಇದು ನೆನಪುಗಳು ಬಹಳ ಮುಖ್ಯ. ಉತ್ತಮ ಹೆಜ್ಜೆಯನ್ನ ನಾವು ನಮ್ಮ ಕ್ಷೇತ್ರಗಳಲ್ಲಿ ನಾವು ಬಿಟ್ಟು ಹೋಗ್ಬೇಕಾಗುತ್ತೆ. ಉತ್ತಮ ಹೆಜ್ಜೆಯನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಉತ್ತಮ ಹೆಜ್ಜೆ ನಡಿಗೆಯಿಂದ ಬರೋದಿಲ್ಲ, ಸಾಧನೆಯಿಂದ ಬರುತ್ತೆ. ನಮ್ಮ ನುಡಿಗಳಿಂದ ಬರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ಹೇಳ್ತೇನೆ. ಇದರಲ್ಲಿ ಹಲವಾರು ಏರುಪೇರು ಆಗಿರುತ್ತೆ. ಯಾವುದೇ ಒಬ್ಬ ಮನುಷ್ಯ, ಬ್ರಹ್ಮ ಕೂಡ ಯಾರನ್ನೂ ಕೂಡ ಸಂತೋಷ ಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಯಾಕೆಂದ್ರೆ ಎಷ್ಟೋ ಸರಿ ನಮ್ಮ ವ್ಯವಸ್ಥೆಯಲ್ಲಿ ಕೆಲವರು ಸಂತೋಷ ಇರೋದೇ ಇಲ್ಲ. ಯಾಕೆಂದ್ರೆ ಬೇರೆಯವ್ರು ಸಂತೋಷವಾಗಿರ್ತಾರೆ ಅಂದ್ಬಿಟ್ಟು ಅವ್ರು ಸಂತೋಷ ಇರೋದಿಲ್ಲ. ಸೊ ಹೀಗಾಗಿ ಕೆಲವರು ಎಲ್ಲರಿಗೂ ಕೂಡ ಏರುಪೇರು ಆಗಿರುತ್ತೆ, ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಕ್ ಆಗಿರೋದಿಲ್ಲ.
ಆದರೆ ನಾನು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಾಗ ನಮ್ಮ ಇದು ಮ್ಯಾನ್ ಪವರ್ ಎಷ್ಟು ಜನ ಸಿಬ್ಬಂದಿ ಇದ್ರು ಅಂದ್ರೆ 412 ಜನ ಇದ್ರು. ಇವತ್ತು 3,500 ಜನ ಇದ್ದಾರೆ. 3,500 ಜನ ಇದ್ದಾರೆ. ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನನಗೆ ಯಾವಾಗ ಸಂತೋಷ ಆಗುತ್ತೆ ಅಂದ್ರೆ ಈ ಯಾವ ರೀತಿ ನಡೀತಾ ಇದೆ ಅದೇ ಮುಂದುವರಿಬೇಕು. ನಾಳೆ ಹೊಸ ನಿರ್ದೇಶಕರನ್ನ ನೇಮಕ ಮಾಡ್ತಾ ಇದೆ ಸರ್ಕಾರ. ಇವತ್ತೇ ಅವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸೊ ನಮ್ಮವರೇ ಇಲ್ಲಿ ನಮ್ಮ ಸಂಸ್ಥೆಯವರೇ ಆಗುವ ಎಲ್ಲ ಸಾಧ್ಯತೆ ಇದೆ. ಸೊ ಯಾಕೆಂದ್ರೆ ತಮ್ಮೆಲ್ಲರ ಸಹಕಾರ ಅವ್ರಿಗೂ ಇರಬೇಕು. ಯಾಕೆಂದ್ರೆ ರೋಗಿಗಳು ಇದನ್ನ ಒಂದು ವಿಶ್ವಾಸದಿಂದ ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ನಾವು ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಹಾಗೆಯೇ ನಾವು 1989ನೇ ಇಸ್ವಿಯಿಂದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.